ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಈ ವರ್ಷದ ಅಂದರೆ 2026 SSLC ಪ್ರಿಪ್ರೇಟ್ರಿ 3 ಏನು ಇದೆಯೋ ಪೇಪರ್ನ ಇದರದ್ದು ಫಿಸಿಕ್ಸ್ ಪಾರ್ಟಿನ ಬಗ್ಗೆ ಸ್ವಲ್ಪ ಡೀಟೇಲ್ಸಾಗಿ ನೋಡ್ತಾ ಹೋಗೋಣ. ಸೊ ಫಿಸಿಕ್ಸ್ ಪಾರ್ಟು ಇದು ಇಟ್ ಕನ್ಸಿಸ್ಟ್ಸ್ ಆಫ್ 28 ಮಾರ್ಕ್ಸ್, 28 ಮಾರ್ಕ್ಸ್ ಇರುತ್ತೆ ಫಿಸಿಕ್ಸ್ನಲ್ಲಿ. ಸೊ ಫಿಸಿಕ್ಸ್ನ ಏನೇನು ಕ್ವಶನ್ ಕೇಳಿದ್ದಾನೆ ಅಂತ ಒಂದ್ಸಲಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ನು, ದ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಇಟ್ಸ್ ಮೋಡ್ ಆಫ್ ಕನೆಕ್ಷನ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಅಂತ ಕೇಳಿದ್ದಾನೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದಿದ ತಕ್ಷಣ ನಮ್ಮ ಮೈಂಡಿಗೆ ಬರಬೇಕು. ಸೊ ಇಟ್ ಈಸ್ ನಥಿಂಗ್ ಬಟ್ ವೋಲ್ಟ್ ಮೀಟರ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಮೆಜರ್ ಮಾಡೋದು ವೋಲ್ಟ್ ಮೀಟರು. ಇನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತ ನೋಡೋದಾದರೆ, ಇಟ್ ಶುಡ್ ಬಿ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಗೇ ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ ನೋಡೋದಾದರೆ ಒಂದು ವೋಲ್ಟ್ ಮೀಟರು ಇನ್ ಪ್ಯಾರಲಲ್ ಕನೆಕ್ಷನ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ PP3ನಲ್ಲಿ ಮೊದಲನೇ ಕ್ವಶನ್ಗೆ ರೈಟ್ ಆನ್ಸರು ಆಪ್ಷನ್ ಸಿ, ವೋಲ್ಟ್ ಮೀಟರ್ ಇನ್ ಪ್ಯಾರಲಲ್ ಕನೆಕ್ಷನ್. ಇನ್ನು ಎರಡನೇ ಕ್ವಶನಿಗೆ ಬಂದರೆ ಎರಡು ಲೆನ್ಸ್ ಕೊಟ್ಟಿದ್ದಾನೆ, ಲೆನ್ಸ್ ಎ, ಲೆನ್ಸ್ ಬಿ ಅಂತ ಕೊಟ್ಟಿದ್ದಾನೆ. ಲೆನ್ಸ್ ಎದು ಮ್ಯಾಗ್ನಿಫಿಕೇಷನ್ನು -3 ಅಂತ ಕೊಟ್ಟಿದ್ದಾನೆ. ಲೆನ್ಸ್ ಬಿದು ಮ್ಯಾಗ್ನಿಫಿಕೇಷನ್ನು +1/3 ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇಲ್ಲಿ ನಾವು ಅಪ್ಲೈ ಮಾಡೋದಾದರೆ ನೋಡಿ, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. -3 ಇದೆ ಅಂದರೆ ಅದು ಕಾನ್ವೆಕ್ಸ್ ಲೆನ್ಸೇ ಆಗಿರಬೇಕು. ನೆಗೆಟಿವ್ ಬಂತು ಅಂದರೆ ಕಾನ್ವೆಕ್ಸ್ ಲೆನ್ಸ್ ಒಂದು. ಎರಡನೇದು, ಹಾಗಾದರೆ ಎ ಈಸ್ ಕಾನ್ವೆಕ್ಸ್ ಲೆನ್ಸ್. ಇನ್ನು ಬಿ ಏನಾಗಿದೆ, ಪಾಸಿಟಿವ್ ಇದೆ, ಬಟ್ ಬಿನ ವ್ಯಾಲ್ಯೂ ಏನಾಗಿದೆ, ಮ್ಯಾಗ್ನಿಫಿಕೇಷನ್ <1 ಆಗಿದೆ. ಹಾಗಾದರೆ ಬಿ ಪಾಸಿಟಿವ್ ಆಗಿತ್ತು, ಮ್ಯಾಗ್ನಿಫಿಕೇಷನ್ <1 ಆಗಿದ್ದರೆ ಅದು ಕಾನ್ಕೇವ್ ಲೆನ್ಸೇ ಆಗಿರಬೇಕು. ಹಾಗಾದರೆ ಎ ಕಾನ್ವೆಕ್ಸ್ ಲೆನ್ಸು, ಬಿ ಕಾನ್ಕೇವ್ ಲೆನ್ಸ್. ಎ ಕಾನ್ವೆಕ್ಸ್ ಲೆನ್ಸು, ಬಿ ಕಾನ್ಕೇವ್ ಲೆನ್ಸು. ಹಾಗಾದರೆ ಇಲ್ಲಿ ಕರೆಕ್ಟ್ ಆಪ್ಷನ್ ನೋಡೋದಾದರೆ ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಬಿ, ಎ ಕಾನ್ವೆಕ್ಸ್ ಲೆನ್ಸ್, ಬಿ ಕಾನ್ಕೇವ್ ಲೆನ್ಸ್. ಸೊ ಎರಡು MCQ ಕೊಟ್ಟಿದ್ದಾರೆ, ಅಲ್ಲಿಗೆ 2 MCQ ಕೂಡ ನಾವು ನೋಡಾಯಿತು. ಈಗ ಮುಂದೆ ಬರೋಣ ಸೆಕೆಂಡ್ ಮೇನ್ಗೆ. ಥರ್ಡ್ ಕ್ವಶನ್ ಕೊಟ್ಟಿದ್ದಾನೆ, ಸ್ಟೇಟ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಕೊಟ್ಟಿದ್ದಾನೆ. ಸೊ ಥಂಬ್ ರೂಲನ್ನು ನಾವು ಈಗ ಸ್ಟೇಟ್ ಮಾಡಬೇಕು. ವೋಲ್ಟ್ ಎ ಕರೆಂಟ್, ಇದನ್ನು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ಅಂದ್ಕೊಳ್ಳೋಣ. ಇದನ್ನು ಲೆಟಸ್ ವೋಲ್ಟ್ ಇನ್ ಅವರ್ ರೈಟ್ ಹ್ಯಾಂಡ್. ಸೊ ವೋಲ್ಟ್ ಎ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್ ಇನ್ ಯುವರ್ ರೈಟ್ ಹ್ಯಾಂಡ್ ಸಚ್ ದಟ್ ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಥಂಬ್ ಇದೆಯಲ್ಲ, ಇದು ಕರೆಂಟ್ನ ಡೈರೆಕ್ಷನ್ ತೋರಿಸುತ್ತೆ. ಇನ್ನು 4 ಫಿಂಗರ್ಸ್ ಇದೆಯಲ್ಲ, ದೀಸ್ 4 ಫಿಂಗರ್ಸ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ದ 4 ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದು ರೈಟ್ ಹ್ಯಾಂಡ್ ಥಂಬ್ ರೂಲ್. ಇನ್ನು 4ನೇ ಕ್ವಶನ್ ಕೇಳಿದ್ದಾನೆ, ಡ್ರಾ ದ ಸಿಂಬಲ್ ಡಯಾಗ್ರಾಮ್ ಆಫ್ ವೇರಿಯಬಲ್ ರೆಸಿಸ್ಟೆನ್ಸ್ ಅಥವಾ ರಿಯೋಸ್ಟ್ಯಾಟ್ ಇಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಸಿಂಬಲ್ ಬರೀಬೇಕು. ಸೊ ಅದು ಸರ್ಕ್ಯೂಟ್ ಸಿಂಬಲ್ ಬಗ್ಗೆ. ಇನ್ನು 5ನೇ ಕ್ವಶನ್ ಕೇಳಿದ್ದಾನೆ, ಲಿಸ್ಟ್ ದ ಫ್ಯಾಕ್ಟರ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ಸೊ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರು ಯಾರ್ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳಿದ್ದಾನೆ. ಅದಕ್ಕೆ ಬರೀಬೇಕು, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ಲೆಂತ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, nature of material and temperature of conductor. It depends upon length of the conductor, area of cross section, nature of material, temperature of conductor. R is equal to rho L by A. So idu next 6th question ge barana. Define the following. Tyndall effect andre ಏನು? So Tyndall effect ಅನ್ನು ನಾವು ಹೀಗೆ ಡಿಫೈನ್ ಮಾಡೋಣ. So Tyndall effect is defined as the phenomenon of scattering of light by colloidal particles. ಸೊ ಯಾವಾಗ ಕೊಲಾಯ್ಡಲ್ ಪಾರ್ಟಿಕಲ್ಸು ಲೈಟನ್ನು ಸ್ಕ್ಯಾಟರ್ ಮಾಡುತ್ತೋ, ಸೊ ದಿಸ್ ಫೆನಾಮಿನನ್ ಆಫ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಯಾವಾಗ ಸ್ಕ್ಯಾಟರ್ ಆಗುತ್ತೆ ಅಂದರೆ ಕೊಲಾಯ್ಡಲ್ ಪಾರ್ಟಿಕಲ್ಸು ಲೈಟನ್ನು ಸ್ಕ್ಯಾಟರ್ ಮಾಡುತ್ತೆ. ಕೊಲಾಯ್ಡಲ್ ಪಾರ್ಟಿಕಲ್ಸು ಲೈಟನ್ನು ಸ್ಕ್ಯಾಟರ್ ಮಾಡುವ ಫೆನಾಮಿನನ್ನು ಟಿಂಡಾಲ್ ಎಫೆಕ್ಟ್ ಅಂತ ಕರಿತೀವಿ. ಇದು 6th ಮೊದಲನೇ ಕ್ವಶನ್. ಇನ್ನು 6th ನಾವು 2ನೇ ಕ್ವಶನ್ ನೋಡೋದಾದರೆ, ಡಿಸ್ಪರ್ಷನ್ ಆಫ್ ಲೈಟ್ ಅಂದರೆ ಏನು ಅಂತ ಕೇಳಿ. ಸೊ ವಾಟ್ ಈಸ್ ಮೆಂಟ್ ಬೈ ಡಿಸ್ಪರ್ಷನ್ ಆಫ್ ಲೈಟ್? ಸೊ ದ ಫೆನಾಮಿನನ್ ಆಫ್ ಸ್ಪ್ಲಿಟ್ಟಿಂಗ್ ಆಫ್ ವೈಟ್ ಲೈಟ್
ಸೊ ವೈಟ್ ಲೈಟ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ ಏನಾಗಿ ಇಂಟು 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್. ಸೊ ವೈಟ್ ಲೈಟು ಸ್ಪ್ಲಿಟ್ ಆಗಿ 7 ಕಾನ್ಸ್ಟಿಟ್ಯೂಯೆಂಟ್ ಕಲರ್ಸ್ ಆದರೆ ಅದನ್ನು ವಿ ಹ್ಯಾವ್ ಟು ಕಾಲ್ ಇಟ್ ಆ್ಯಸ್ ಡಿಸ್ಪರ್ಷನ್. ಇನ್ನು 7th ಕ್ವಶನ್ ಕೊಟ್ಟಿದ್ದಾನೆ. ಸೊ 7th ಕ್ವಶನ್ನಲ್ಲಿ ಆ ಕ್ವಶನ್ ಹೀಗಿದೆ. ಇಲ್ಲೇನಾಗ್ತಾ ಇದೆ ಅಂದರೆ ಎಲೆಕ್ಟ್ರಾನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಕೊಟ್ಟಿದ್ದಾನೆ, ಎಲೆಕ್ಟ್ರಾನ್ಸ್ನ ಡೈರೆಕ್ಷನ್ ಕೊಟ್ಟಿದ್ದಾನೆ. ನಾವೀಗ ಫೈಂಡ್ ಔಟ್ ಮಾಡಬೇಕು ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಎಲೆಕ್ಟ್ರಾನ್, ಜಸ್ಟಿಫೈ ಯುವರ್ ಕನ್ಕ್ಲೂಷನ್ ಅಂತ ಕೇಳಿದ್ದಾನೆ. ಹಾಗಾದರೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಎಲೆಕ್ಟ್ರಾನ್, ಇದಕ್ಕೆ ನೀವು ವಿ ಹ್ಯಾವ್ ಟು ಯೂಸ್ ಯುವರ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಯೂಸ್ ಮಾಡಬೇಕು. ಬೈ ಯೂಸಿಂಗ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಈಗ ಅವನು ಡೈರೆಕ್ಷನ್ ಕೊಟ್ಟಿದ್ದಾನೆ ನೋಡಿ, ಈ ಡೈರೆಕ್ಷನಲ್ಲಿ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ದ ಇದಿದೆಯಲ್ಲ ಇದು, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಇದಿದೆಯಲ್ಲ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದಟ್ ಈಸ್ ಇಲ್ಲಿದೆಯಲ್ಲ, ಇಲ್ಲಿ ಇದು ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಈ ಕಡೆ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಈಗ ನಾವು ತೋರಿಸೋದಾದ್ರೆ ಹೀಗೆ ತೋರಿಸ್ಬೇಕು, ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನ್ ಹೀಗಿದೆ. ಹಾಗಾದರೆ ಇಫ್ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್ ದೆನ್ ದ ಕನ್ವೆನ್ಷನಲ್ ಕರೆಂಟ್ ವಿಲ್ ಫ್ಲೋಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ನೋಡಿ ಇದು ಡೈರೆಕ್ಷನ್ ಆಫ್ ದಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡು, ಇದು ಡೈರೆಕ್ಷನ್ ಆಫ್ ಮಿಡಲ್ ಫಿಂಗರ್ ಇದೆಯಲ್ಲ, ದಿಸ್ ಮಿಡಲ್ ಫಿಂಗರ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಆ್ಯಕ್ಟ್ ಆಗ್ತಾ ಇದೆ, ಕರೆಂಟು ಡೌನ್ವರ್ಡ್ ಡೈರೆಕ್ಷನ್ನು. ಹಾಗಾದರೆ ಫೋರ್ಸು ಇಲ್ಲಿದೆಯಲ್ಲ ಇದು, ದಿಸ್ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಇನ್ ಟು ದ ಪೇಜ್. ನೋಡಿ ಫೋರ್ಸು ಪೇಜ್ಗೆ ಇನ್ ಟು ದ ಪೇಜ್ ಆರ್ ಇನ್ ಟು ದ ಬೋರ್ಡ್ ಆರ್ ಇನ್ ಟು ದ ಪೇಪರ್. ದ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಇನ್ ಟು ದ ಪೇಪರ್. ಕನ್ಕ್ಲೂಷನ್ ಬೈ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಈಗ ಇಟ್ಕೋಬೇಕು. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದಟ್ ಈಸ್ ಫೋರ್ಸ್. ದ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಇನ್ ಟು ದ ಪೇಜ್. ಸೊ ಫೋರ್ಸು ಪೇಜಿನ ಒಳಗಡೆ ಆ್ಯಕ್ಟ್ ಆಗ್ತಾ ಇದೆ. ಸೊ ದ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಇನ್ ಟು ದ ಪೇಜ್. ಇದು 7th ಕ್ವಶನ್ನು. ಈಗ ನಾವು 8th ಕ್ವಶನ್ ನೋಡೋಣ. 8th ಆಪ್ಷನ್ ಕೂಡ ಕೊಟ್ಟಿದ್ದಾನೆ. ಏನು, ವಾಟ್ ಈಸ್ ಮಯೋಪಿಯಾ? ಮಯೋಪಿಯಾ ಅಂದರೆ ಏನು? ಸೊ ಎ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ನಾಟ್ ದ ಫಾರ್ ಆಬ್ಜೆಕ್ಟ್. ಯಾವ ಒಬ್ಬ ವ್ಯಕ್ತಿಗೆ ಹತ್ರದ್ದು ಚೆನ್ನಾಗಿ ಕಾಣಿಸ್ತಾ ಇದೆ, ದೂರದ್ದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದನ್ನು ಮಯೋಪಿಯಾ ಅಂತ ಕರಿತೀವಿ. ಹಾಗಾದರೆ ಮಯೋಪಿಯಾಗೆ 2 ಕಾರಣ. ದ ರೀಸನ್ ಫಾರ್ ಮಯೋಪಿಯಾ ಈಸ್ ಡ್ಯೂ ಟು ಎನ್ಲಾರ್ಜ್ಡ್ ಐಬಾಲ್. ಐಬಾಲ್ ಎನ್ಲಾರ್ಜ್ ಆಗಿರುತ್ತೆ ಡ್ಯೂ ಟು ಥಿಕ್ ಐಲೆನ್ಸ್. ಸೊ ಡ್ಯೂ ಟು ಎನ್ಲಾರ್ಜ್ಡ್ ಐಬಾಲ್, ಡ್ಯೂ ಟು ಥಿಕ್ ಐಲೆನ್ಸ್. ಸೊ ಇವೆರಡೂ ಕೂಡ ನಾವು ರೀಸನ್ ಆಗಿ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟು ರೆಮಿಡಿಗೆ ಬರೋಣ. ವಾಟ್ ಈಸ್ ದ ರೆಮಿಡಿ ಫಾರ್ ಮಯೋಪಿಯಾ ಅಂತ ನೋಡೋದಾದರೆ ಬೈ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಸೊ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡೋದ್ರಿಂದ, ಸೊ ಆ್ಯಸ್ ವಿ ಯೂಸ್ ದ ಕಾನ್ಕೇವ್ ಲೆನ್ಸ್ ವಿ ಕ್ಯಾನ್ ರೆಕ್ಟಿಫೈ ಮಯೋಪಿಯಾ. ನೆಕ್ಸ್ಟು ಇದರೊಳಗೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ, ಸ್ಟಾರ್ ಟ್ವಿಂಕಲ್ ಬಟ್ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್, ವೈ ಅಂತ ಕೇಳಿದ್ದಾನೆ. ಹಾಗಾದರೆ ಮೊದಲು ಸ್ಟಾರಿಗೆ ಬರ್ತೀನಿ. ಸೊ ಸ್ಟಾರ್ ಯಾಕೆ ಟ್ವಿಂಕಲ್ ಆಗುತ್ತೆ? ಮೊದಲನೇ ಪಾಯಿಂಟು, ಸ್ಟಾರ್ ಈಸ್ ಎ ಒನ್ ಲೈಟ್ ಸೋರ್ಸ್. ಇದು ಫಸ್ಟ್ ಪಾಯಿಂಟ್ ಬರೀಬೇಕು. ಏನೋ ಸ್ಟಾರ್ ಈಸ್ ಎ ಒನ್ ಲೈಟ್ ಸೋರ್ಸ್. ಎರಡನೇ ಪಾಯಿಂಟ್ ಬರೀಬೇಕು, ದ ಲೈಟ್ ಕಮ್ಮಿಂಗ್ ಫ್ರಮ್ ದ ಸ್ಟಾರ್ ವಿಲ್ ರೀಚ್ ದ ಅಟ್ಮಾಸ್ಫಿಯರ್. ಸೊ ಸ್ಟಾರಿಂದ ಬರುವಂತಹ ಲೈಟು ಅರ್ತ್ನ ಅಟ್ಮಾಸ್ಫಿಯರ್ಗೆ ರೀಚ್ ಆಗುತ್ತೆ. ವೆನ್ ಇಟ್ ರೀಚ್ ಅರ್ತ್ ಅಟ್ಮಾಸ್ಫಿಯರ್ ಇಟ್ ಅಂಡರ್ಗೋಸ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸೊ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಉಂಟಾಗುತ್ತೆ. ಮೂರನೇ ಪಾಯಿಂಟ್ ಬರೀಬೇಕು, ಆಸ್ ಎ ರಿಸಲ್ಟ್ ಆಫ್ ಕಂಟಿನ್ಯೂಯಸ್ ಚೇಂಜ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಸ್ಟಾರ್ ಅಪಿಯರ್ಸ್ ಟ್ವಿಂಕಲ್. ನೋಡಿ, ಸ್ಟಾರ್ ಈಸ್ ಎ ಒನ್ ಲೈಟ್ ಸೋರ್ಸ್. The light coming from the star reaches earth atmosphere and it undergoes atmospheric refraction. As a result of continuous change in refractive index, star appears twinkle. ಇದು ಸ್ಟಾರ್ ಬಗ್ಗೆ ಹೇಳೋದಾದರೆ. ಇನ್ನು ಪ್ಲಾನೆಟ್ ಬಗ್ಗೆ ಹೇಳೋಣ. ಪ್ಲಾನೆಟ್ ಈಸ್ ಎ ಪಾಯಿಂಟ್ ಸೈಜ್ಡ್ ಸೋರ್ಸ್. ಮೊದಲನೇ ಪಾಯಿಂಟ್ ಬರೀಬೇಕು. ಎರಡನೇ ಪಾಯಿಂಟ್ ಬರೀಬೇಕು, ದಟ್ ಈಸ್ ವೆನ್ ಕಂಪೇರ್ಡ್ ಟು ಸ್ಟಾರ್ ದ ಪ್ಲಾನೆಟ್ಸ್ ಆರ್ ಕ್ಲೋಸ್ ಟು ದ ಅರ್ತ್. ಸ್ಟಾರ್ಗೆ ಕಂಪೇರ್ ಮಾಡಿದ್ರೆ ಪ್ಲಾನೆಟ್ಸ್ಗಳು ಅರ್ತ್ಗೆ ತುಂಬ ಕ್ಲೋಸ್ ಆಗಿದೆ. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟಿಗೆ ಬರೀಬೇಕು, ದ ಲೈಟ್ ಕಮ್ಮಿಂಗ್ ಫ್ರಮ್ ದ ಪ್ಲಾನೆಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಪ್ಲಾನೆಟ್ನಿಂದ ಬರುವಂತಹ ಲೈಟು ನಮಗೆ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಅದರಿಂದ ಬರುವಂಥ ಲೈಟು ನಮಗೆ ಕಾನ್ಸ್ಟೆಂಟಾಗಿ ಅನಿಸುತ್ತೆ. ಆದ್ದರಿಂದ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್. 3 ಪಾಯಿಂಟು. ಪ್ಲಾನೆಟ್ ಈಸ್ ಎ ಪಾಯಿಂಟ್ ಸೈಜ್ಡ್ ಸೋರ್ಸ್.
ಎರಡನೇದು, ದ ಪ್ಲಾನೆಟ್ಸ್ ಆರ್ ವೆರಿ ಕ್ಲೋಸ್ ಟು ದ ಅರ್ತ್ ವೆನ್ ಕಂಪೇರ್ಡ್ ಟು ಸ್ಟಾರ್ಸ್. ಆಸ್ ಎ ರಿಸಲ್ಟ್ ದ ಟೋಟಲ್ ಲೈಟ್ ಕಮ್ಮಿಂಗ್ ಫ್ರಮ್ ದ ಪ್ಲಾನೆಟ್ ರಿಮೈನ್ಸ್ ಕಾನ್ಸ್ಟೆಂಟ್, ದೇರ್ ಫೋರ್ ದ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್. ಅದರಿಂದ ಪ್ಲಾನೆಟು ಟ್ವಿಂಕಲ್ ಆಗೋದಿಲ್ಲ. ಇದು ನಮ್ಮ 8ನೇ ಕ್ವಶನ್ಗೆ ಆನ್ಸರ್. ಇನ್ನು 9ನೇ ಕ್ವಶನ್ ಬರೋಣ. ಸೊ 9ನೇ ಕ್ವಶನಿಗೆ ಬಂದರೆ, ಹೌ ಸಾಫ್ಟ್ ಐರನ್ ರಾಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆನ್ ಎಲೆಕ್ಟ್ರೋಮ್ಯಾಗ್ನೆಟ್ ಯೂಸಿಂಗ್ ಎ ಸಾಲೋನಾಯ್ಡ್. ಸೊ ಒಂದು ಸಾಲೋನಾಯ್ಡನ್ನು ಯೂಸ್ ಮಾಡಿಕೊಂಡು ನಾವು ಸಾಫ್ಟ್ ಐರನ್ ಪೀಸನ್ನು ಹೇಗೆ ನಾವು ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಮಾಡಬಹುದು. ಅದಕ್ಕೆ ನಾವು ಬರೀಬೇಕಾಗಿರೋದು ಆನ್ಸರು, ಬೈ ಪ್ಲೇಸಿಂಗ್ ಎ ಸಾಫ್ಟ್ ಐರನ್ ಪೀಸ್ ಇನ್ಸೈಡ್ ಎ ಸಾಲೋನಾಯ್ಡ್. ಸೊ ಸಾಫ್ಟ್ ಐರನ್ ರಾಡನ್ನು ಸಾಲೋನಾಯ್ಡ್ನೊಳಗಡೆ ಇಡೋ ಮೂಲಕ, ಇದನ್ನು ಸಾಲೋನಾಯ್ಡ್ ಅಂದ್ಕೊಡಿ. ಸೊ ಇದನ್ನು ಸಾಫ್ಟ್ ಐರನ್ ಪೀಸು ಸಾಲೋನಾಯ್ಡ್ ಒಳಗಡೆ ಇಟ್ಟರೆ ದಿಸ್ ಸಾಫ್ಟ್ ಐರನ್ ರಾಡ್ ವಿಲ್ ಬಿಕಮ್ ಎ ಎಲೆಕ್ಟ್ರೋಮ್ಯಾಗ್ನೆಟ್. ಒಂದು ಅದರೊಳಗೆ ಒಂದು ಕಂಟಿನ್ಯೂಷನ್ ಕ್ವಶನ್ ಇದೆ, ಹೌ ಕ್ಯಾನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟ್ ಬಿ ಇನ್ಕ್ರೀಸ್ಡ್. ಈ ಎಲೆಕ್ಟ್ರೋಮ್ಯಾಗ್ನೆಟ್ದು ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೇಗೆ ಇನ್ಕ್ರೀಸ್ ಮಾಡಬಹುದು. ಅದಕ್ಕೆ 4 ರೀಸನ್ ಇದೆ. 4 ಬೈ 4 ways ವಿ ಕ್ಯಾನ್ ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮೊದಲನೇದು, ಬೈ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್. ಸೊ ಕಾಯಿಲ್ನ ಟರ್ನ್ಸನ್ನು ಹೆಚ್ಚು ಮಾಡೋದು ಒಂದು. ಎರಡನೇದಕ್ಕೆ ಬರೋಣ, ಬೈ ಇನ್ಕ್ರೀಸಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಕರೆಂಟಿನ ಮ್ಯಾಗ್ನಿಟ್ಯೂಡನ್ನು ಜಾಸ್ತಿ ಮಾಡೋಣ. 2. ಮೂರನೇದು, ಬೈ ಯೂಸಿಂಗ್ ಎ ಗುಡ್ ಕೋರ್ ಮೆಟೀರಿಯಲ್, ಒಳ್ಳೆ ಕೋರ್ ಮೆಟೀರಿಯಲ್ನ ಯೂಸ್ ಮಾಡೋಣ. 4ನೇದು, ಬೈ ಡಿಕ್ರೀಸಿಂಗ್ ದ ರೇಡಿಯಸ್ ಆಫ್ ದ ಕಾಯಿಲನ್ನು ರೇಡಿಯಸನ್ನು ಡಿಕ್ರೀಸ್ ಮಾಡಬೇಕು. ಈ 4 ವೇನಲ್ಲಿ ವಿ ಕ್ಯಾನ್ ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಸ್ಟ್ರೆಂತ್ ಆಫ್ ದಿ electromagnet can be increased by 4 ways. By increasing the number of turns of the coil. ಎರಡನೇದು, by increasing the magnitude of the current. ಮೂರನೇದು, by decreasing the radius of the coil. ನಾಲ್ಕನೇದು, by ನಾಲ್ಕನೇ ರೀಸನ್ ಬರೆಯೋದಾದರೆ we can write by using a good core material. ಈ 4 ವೇನಲ್ಲಿ we can. ಇದರೊಳಗೆ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾನೆ, ಯಾವುದಪ್ಪ, ಆರ್ ಆಪ್ಷನಲ್ಲಿ ಚಾಯ್ಸಲ್ಲಿ, ಇಂಟರ್ನಲ್ ಚಾಯ್ಸಲ್ಲಿ, ಎಕ್ಸ್ಪ್ಲೈನ್ ಆ್ಯನ್ ಆ್ಯಕ್ಟಿವಿಟಿ ಫಾರ್ ಡ್ರಾಯಿಂಗ್ ದ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ಯೂಸಿಂಗ್ ಎ ಕಾಂಪಾಸ್ ನೀಡಲ್ ಅಂತ ಕೇಳಿದ್ದಾನೆ. ಸೊ ಏನು ಮಾಡಬೇಕು, ಸೊ ಇದನ್ನೇ ಒಂದು ಬಾರ್ ಮ್ಯಾಗ್ನೆಟ್ ಅಂತ ತೊಗೊಳ್ಳೋಣ ಇದನ್ನು. ಸೊ ಇದು ಬಾರ್ ಮ್ಯಾಗ್ನೆಟ್ಟು, ಇದನ್ನು ಮ್ಯಾಗ್ನೆಟಿಕ್ ಕಾಂಪಾಸ್ ಅಂತ ತೊಗೊತೀನಿ. ಸೊ ಇದು ನಾರ್ತ್ ಪೋಲ್ ಆಫ್ ದಿ ಬಾರ್ ಮ್ಯಾಗ್ನೆಟ್ಟು, ಇದು ಸೌತ್ ಪೋಲ್ ಆಫ್ ದಿ ಬಾರ್ ಮ್ಯಾಗ್ನೆಟ್ಟು. ಈಗ ನಾವು ಮ್ಯಾಗ್ನೆಟಿಕ್ ನೀಡಲ್ನ ಇಲ್ಲಿಗೆ ತರೋಣ. ಮ್ಯಾಗ್ನೆಟಿಕ್ ನೀಡಲ್ನ ಫಸ್ಟು ನಾವು ಎಲ್ಲಿ ಇಡಬೇಕಪ್ಪ ಅಂದರೆ ನಾರ್ತ್ ಪೋಲ್ ಆಫ್ ದಿ ಬಾರ್ ಮ್ಯಾಗ್ನೆಟ್ ಹತ್ರ ಇರ್ತೀವಿ. ಹಾಗಾದರೆ ಇಟ್ಟಾಗ ಇದು ಸೌತ್ ಪೋಲ್ ಆಗುತ್ತೆ, ಯಾಕೆಂದರೆ ನಾರ್ತ್ ಪೋಲನ್ನು ಅಟ್ರ್ಯಾಕ್ಟ್ ಮಾಡೋದು ಸೌತು. ಇದು ಸೌತ್ ಆದಮೇಲೆ ಈ ಕಡೆದು ನಾರ್ತ್. ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿಡಬೇಕು. ಹಾಗಾದರೆ ಪ್ರೀವಿಯಸ್ಲಿ ಇದು ಸೌತ್ ಆಗಿತ್ತು, ಈಗ ಇದು ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಫಸ್ಟ್ ಏನಾಗಿತ್ತು, ಇದು ಈ ಕಡೆದು ಇಲ್ಲಿಟ್ಟಾಗ ಬಾರ್ ಮ್ಯಾಗ್ನೆಟ್ ಹತ್ರ ಇಟ್ಟಾಗ ಇದು ಸೌತ್ ಆಗಿತ್ತು, ಮೇಲ್ಗಡೆ ನಾರ್ತ್ ಆಗಿತ್ತು. ಈಗ ನಾನೇನು ಮಾಡ್ತೀನಿ, ಎಲ್ಲಿ ನಾನು ನಾರ್ತ್ ಹತ್ರ ಮಾರ್ಕ್ ಮಾಡಿರ್ತೀನೋ ಅಲ್ಲಿ ಮ್ಯಾಗ್ನೆಟಿಕ್ ಕಾಂಪಾಸ್ನ ಇಡ್ತೀನಿ. ಆವಾಗ ಅದು ನಮಗೆ ನಾರ್ತ್ ಇದ್ದಿದ್ದು ಈಗ ಸೌತ್ ಆಗುತ್ತೆ, ಸೌತ್ ಇದ್ದಿದ್ದು ನಾರ್ತ್ ಆಗುತ್ತೆ. ಸೊ ಇಲ್ಲಿ ಏನು ನಾವು ನಾರ್ತ್ ಅಂತ ಮಾರ್ಕ್ ಮಾಡ್ಕೊಂಡಿದ್ವೋ, ಸೊ ಅದನ್ನು ಮ್ಯಾಗ್ನೆಟಿಕ್ ಕಂಪಾಸ್ನ ನಾರ್ತ್ ಹತ್ರ ಇಟ್ಟಾಗ ಅದು ಸೌತ್ ಆಗುತ್ತೆ, ಮತ್ತು ಮೇಲ್ಗಡೆದು ನಾರ್ತ್ ಆಗುತ್ತೆ. ಮತ್ತೇನು ಮಾಡಬೇಕು, ಅಲ್ಲಿಂದ ಅಲ್ಲಿಗಿಡಬೇಕು. ಇದೇ ಥರ ನೋಡೋದಾದರೆ ಸೊ ನಾವು ನೋಡ್ಬೋದು, ಬಾರ್ ಮ್ಯಾಗ್ನೆಟ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡು ಇಟ್ ಎಮರ್ಜಸ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮರ್ಜಸ್ ಅಟ್ ಸೌತ್ ಪೋಲ್. ಸೊ ನಾರ್ತ್ ಪೋಲಿಂದ ಹೊರಡುತ್ತೆ ಸೌತ್ ಪೋಲ್. ಔಟ್ಸೈಡ್ ದ ಮ್ಯಾಗ್ನೆಟ್ the magnetic field lines emerges from north pole and merges at south pole. ಅದೇ ಥರ ಈ ಕಡೆನೂ ಕೂಡ it emerges from north pole and merges at south pole outside the magnet. ಸೊ ಬಾರ್ ಮ್ಯಾಗ್ನೆಟ್ನ ಸುತ್ತ ಹೀಗೆ ಇದನ್ನು ರಿಪೀಟ್ ಮಾಡ್ತಾ ಹೋಗಬೇಕು. ಎಲ್ಲಿಂದ ಅಂದರೆ ನಾರ್ತ್ ಪೋಲಿಂದ ಸ್ಟಾರ್ಟ್ ಮಾಡಿದ್ದೀವಿ, ಅದು ಸೌತ್ ಪೋಲ್ಗೆ ಎಂಡ್ ಆಗಬೇಕು. ಇದೇ ಥರ ಅಪ್ಪಲ್ಲಿ ಅದೇ ಥರ ಮಾಡಬೇಕು, ಡೌನಲ್ಲೂ ಅದೇ ಥರ ರಿಪೀಟ್ ಮಾಡ್ತಾ ಹೋಗಬೇಕು. ರಿಪೀಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಬಾರ್ ಮ್ಯಾಗ್ನೆಟ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ದ ಎಮರ್ಜಸ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮರ್ಜಸ್ ಅಟ್ ಸೌತ್ ಪೋಲ್ ಔಟ್ಸೈಡ್ ದ ಮ್ಯಾಗ್ನೆಟ್. ಸೊ ಈ ರೀತಿ ಮಾಡ್ತಾ ಹೋಗಬೇಕು. ಸೊ ಒಂದು ಬಾರ್ ಮ್ಯಾಗ್ನೆಟ್ನ ತಗೊಳ್ಳಿ, ಬಾರ್ ಮ್ಯಾಗ್ನೆಟ್ನ ನಾರ್ತ್ ಪೋಲ್ ಹತ್ರ ಮ್ಯಾಗ್ನೆಟಿಕ್ ಕಾಂಪಾಸ್ ನೀಡಿ.
ಸೊ ಇದು ನಾರ್ತ್ ಪೋಲ್ ಅಂದಮೇಲೆ ಮ್ಯಾಗ್ನೆಟಿಕ್ ಕಾಂಪಸ್ದು ಇದು ಸೌತ್ ಪೋಲ್ ಆಗಿರುತ್ತೆ, ಇದು ಸೌತ್ ಅಂದಮೇಲೆ ಇದು ನಾರ್ತ್ ಆಗಿರುತ್ತೆ. ಇಲ್ಲಿ ನಾರ್ತ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲಿ ನಾರ್ತ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ರೋ ಈಗ ಮ್ಯಾಗ್ನೆಟಿಕ್ ಕಾಂಪಸ್ನ ತೆಗೆದು ಆ ನಾರ್ತ್ ಹತ್ರ ಇಡಿ. ಪ್ರೀವಿಯಸ್ಲಿ ಅದು ನಾರ್ತ್ ಆಗಿತ್ತು, ಈಗ ಸೌತ್ ಆಗುತ್ತೆ. ಹಾಗಾದರೆ ಮೇಲ್ಗಡೆದು ನಾರ್ತ್, ಮತ್ತು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದೇ ಥರ ನೆಕ್ಸ್ಟು ಎಲ್ಲಿ ನಾರ್ತ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ರು ಅದನ್ನು ಅಲ್ಲಿಡಿ ಮ್ಯಾಗ್ನೆಟಿಕ್ ಕಾಂಪಸ್ಸು. ಪ್ರೀವಿಯಸ್ಲಿ ನಾರ್ತ್ ಆಗಿತ್ತು ಬಟ್ ಈಗ ಸೌತ್ ಆಗಿರುತ್ತೆ. ಹಾಗಾದರೆ ಮೇಲ್ಗಡೆ ಇದೇ ಥರ ನಾರ್ತಿಂದ ಹೊರಟು ನೀವು ಎಲ್ಲಿಗೆ ಬರಬೇಕು, ಸೌತಿಗೆ ಬರಬೇಕು. ಸೊ ಇಟ್ ಎಮರ್ಜಸ್ ಫ್ರಮ್ ನಾರ್ತ್ ಪೋಲ್ ಆ್ಯಂಡ್ ಮರ್ಜಸ್ ಅಟ್ ಸೌತ್ ಪೋಲ್. ಈ ರೀತಿ ನಾವು ಮಾಡ್ಕೊತ ಹೋಗಬೇಕು. ಆಯಿತು. ಇದು ನೆಕ್ಸ್ಟು 10th ಕ್ವಶನ್ ಕೊಟ್ಟಿದ್ದಾನೆ. ಸೊ ರೇ ಡಯಾಗ್ರಾಮ್ ಬರೀಬೇಕು. ಏನು ಅಂದರೆ ಆಬ್ಜೆಕ್ಟನ್ನು 2F1 ಮತ್ತು F1 ಅಲ್ಲಿ ಇಡಬೇಕು. ವೆನ್ ಆಬ್ಜೆಕ್ಟ್ ಈಸ್ ಕೆಪ್ಟ್ ಅಟ್ 2F1 ಆ್ಯಂಡ್ F1 ದ ಇಮೇಜ್ ವಿಲ್ ಬಿ ಫಾರ್ಮ್ಡ್ ಬಿಹಾಂಡ್ 2F2. ಸೊ ಇನ್ ಬಿಟ್ವೀನ್ F1 ಆ್ಯಂಡ್ 2F1 ಅಂದರೆ ಸೆಕೆಂಡ್ ಪೊಸಿಷನ್ನು. ಇಮೇಜ್ ಆಬ್ಜೆಕ್ಟು ಸೆಕೆಂಡ್ ಪೊಸಿಷನಲ್ಲಿ ಇದ್ದರೆ ಇಮೇಜು ಎಲ್ಲಿರುತ್ತಪ್ಪ ಅಂದರೆ ಇಮೇಜ್ ವಿಲ್ ಬಿ ಅಟ್ ಇಟ್ ವಿಲ್ ಬಿ ಅಟ್ ಫೋರ್ತ್ ಪೊಸಿಷನ್. ಫೋರ್ತ್ ಅಂದರೆ ಬಿಹಾಂಡ್ 2F2. ಹಾಗಾದರೆ ವಾಟ್ ಈಸ್ ದ ಸೈಜ್ ಆಫ್ ದ ಇಮೇಜ್? ಫಸ್ಟ್ ಪೊಸಿಷನ್ ಕೇಳಿದ್ದಾನೆ, ಇಮೇಜ್ ಈಸ್ ಫಾರ್ಮ್ಡ್ ಬಿಹಾಂಡ್ 2F2. ಎರಡನೇದು ಸೈಜ್ ಕೇಳಿದ್ದಾನೆ, ಇಮೇಜ್ ಸೈಜ್ ಈಸ್ ಎನ್ಲಾರ್ಜ್ಡ್. ಸೊ ಇಮೇಜ್ ಸೈಜ್ ಏನಾಗುತ್ತೆ, ದೊಡ್ಡದಾಗುತ್ತೆ, ಎನ್ಲಾರ್ಜ್ ಆಗಿರುತ್ತೆ. ನೆಕ್ಸ್ಟು 11th ಕ್ವಶನ್ಗೆ ಬರೋಣ. 11th ದ ರಿಫ್ರಾಕ್ಟಿವ್ ಇಂಡಿಸಿಸ್ ಆಫ್ ವಾಟರ್ ಆ್ಯಂಡ್ ಐಸ್ ಆರ್ ರೆಸ್ಪೆಕ್ಟಿವ್ಲಿ 1.33 ಆ್ಯಂಡ್ 1.31 ಹೀಗೆ ಕೊಟ್ಟಿದ್ದಾನೆ. ರಿಫ್ರಾಕ್ಟಿವ್ ಇಂಡೆಕ್ಸು ಯಾವ್ದ್ರದ್ದು ಕೊಟ್ಟಿದ್ದಾನಪ್ಪ ಅಂದರೆ ಒಂದು ವಾಟರ್ದು ಕೊಟ್ಟಿದ್ದಾನೆ. ವಾಟರು 1.33, ಐಸು 1.33. ಇವರಿಬ್ಬರು ನೋಡೋದಾದರೆ ಐಸ್ದು ರಿಫ್ರಾಕ್ಟಿವ್ ಇಂಡೆಕ್ಸು ಕಡಿಮೆ ಇದೆ. ಇನ್ ವಿಚ್ ಆಫ್ ದೀಸ್ ಟು ಮೀಡಿಯಮ್ ದ ಲೈಟ್ ಟ್ರಾವೆಲ್ಸ್ ಫಾಸ್ಟರ್ ವೈ ಅಂತ ಕೇಳಿದ್ದಾನೆ. ಹಾಗಾದ್ರೆ ನಾವು ನೋಡಬೇಕು ಲೈಟು ಎಲ್ಲಿ ಫಾಸ್ಟರ್ ಟ್ರಾವೆಲ್ ಆಗುತ್ತೆ. ದ ಲೈಟ್ ವಿಲ್ ಟ್ರಾವೆಲ್ ಫಾಸ್ಟರ್ ಇನ್ ಐಸ್. ಯಾಕೆಂದರೆ ಐಸಿನ ರಿಫ್ರಾಕ್ಟಿವ್ ಇಂಡೆಕ್ಸು ಕಡಿಮೆ. ಎಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೋ ಅಲ್ಲಿ ಸ್ಪೀಡ್ ಆಫ್ ಲೈಟು ಜಾಸ್ತಿ ಇರುತ್ತೆ. ಯಾಕೆಂದರೆ ಎರಡು ಇನ್ವರ್ಸ್ಲಿ ಪ್ರಪೋರ್ಷನಲ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್ ಆಫ್ ಲೈಟ್. ಆ್ಯಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸಸ್, ಸ್ಪೀಡ್ ಇನ್ಕ್ರೀಸಸ್. ಆ್ಯಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸಸ್, ಸ್ಪೀಡ್ ಡಿಕ್ರೀಸಸ್. ಬೋತ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದರೊಳಗಡೆ ಇನ್ನೊಂದು ಕ್ವಶನ್ ಕೇಳಿದ್ದಾನೆ, ಎಕ್ಸ್ಪ್ಲೈನ್ ವೈ ದ ಎಮರ್ಜೆಂಟ್ ರೇ ಈಸ್ ಪ್ಯಾರಲಲ್ ಟು ದ ಇನ್ಸಿಡೆಂಟ್ ರೇ ವೆನ್ ಲೈಟ್ ರಿಫ್ರಾಕ್ಟ್ಸ್ ಥ್ರೂ ಎ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಅಂತ ಕೇಳಿದ್ದಾನೆ. ಹಾಗಾದ್ರೆ ಇದಕ್ಕೆ ಆನ್ಸರ್ ಮಾಡಬೇಕು ನಾವು. ವೈ ದ ಎಮರ್ಜೆಂಟ್ ರೇ ಈಸ್ ಪ್ಯಾರಲಲ್ ಟು ಇನ್ಸಿಡೆಂಟ್ ರೇ. ಇದಕ್ಕೆ ನಾವು 3 ರೀಸನ್ ಕೊಡೋಣ. ಮೊದಲನೇದು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಒಂದು. ಎರಡನೇದಕ್ಕೆ ಬರೋಣ, ವೆನ್ ಲೈಟ್ ಟ್ರಾವೆಲ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ದ ಲೈಟ್ ರೇ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಅದೇ ವೆನ್ ಲೈಟ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್ ದ ಲೈಟ್ ರೇ ವಿಲ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್. ಎರಡನೇ ರೀಸನ್. ಇನ್ನು ಮೂರನೇ ರೀಸನಿಗೆ ಬಂದರೆ, ಬೋತ್ ದ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ಸರ್ಫೇಸಸ್ ಆರ್ ಪ್ಯಾರಲಲ್. ಈ 3 ರೀಸನ್ ಬರೀಬೇಕು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಮರ್ಜೆನ್ಸ್. When light travel from rarer medium to denser medium, the light ray will bend towards the normal. When light ray travel from denser medium to rarer medium, it bends towards the normal. ಇನ್ನು ಮೂರನೇ ರೀಸನಿಗೆ ಬಂತು ಅಂದರೆ, when rarer to denser towards the normal, when denser to rarer away from the normal. ಇನ್ನು ಮೂರನೇ ರೀಸನಿಗೆ ಬಂತು ಅಂದರೆ, ಇನ್ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ನಲ್ಲಿ ಬೋತ್ ದ ಸರ್ಫೇಸಸ್ ಆರ್ ಬೋತ್ ದ ರಿಫ್ರಾಕ್ಟಿಂಗ್ ಸರ್ಫೇಸಸ್ ಆರ್ ಪ್ಯಾರಲಲ್. ಸೊ ಇದೊಂದು ರೆಕ್ಟ್ಯಾಂಗ್ಯುಲರ್ ಇದನ್ನು ತೊಗೊಂಡ್ರೆ ಇದು ಎ, ಇದು ಬಿ, ಇದು ಸಿ, ಇದು ಡಿ ತೊಗೊಂಡ್ರೆ ಎ ಬಿ ಈ ಸರ್ಫೇಸು ಈ ಸರ್ಫೇಸ್ಗೆ ಎರಡು ಪ್ಯಾರಲಲ್ ಆಗಿರುತ್ತೆ. ಈ 3 ರೀಸನ್ನ ನಾವು ಬರ್ಕೋಬೇಕಾಗುತ್ತೆ. ಇನ್ನು ಇದರೊಳಗೆ ಇಂಟರ್ನಲ್ ಚಾಯ್ಸ್ ಕ್ವಶನ್ ಕೇಳಿದ್ದಾನೆ. ಎ ಪೆನ್ಸಿಲ್ ಈಸ್ ಪಾರ್ಷಿಯಲಿ ಇಮ್ಮರ್ಸ್ಡ್ ಇನ್ ವಾಟರ್. ಒಂದು ಪೆನ್ಸಿಲನ್ನು ನಾವು ಪಾರ್ಷಿಯಲಿ ಇಮ್ಮರ್ಸ್ ಮಾಡಿದ್ದೀವಿ. ಹಾಗಾದರೆ ದೆನ್ ದ ಪೆನ್ಸಿಲ್ ಅಪಿಯರ್ಸ್ ಟು ಬಿ ಬೆಂಟ್. ಪೆನ್ಸಿಲ್ ಬೆಂಡ್ ಆಗಿದೆ ಯಾಕೆ? ಎಕ್ಸ್ಪ್ಲೈನ್ ದಿಸ್ ಫೆನಾಮಿನನ್. ಸೊ ಒಂದು ವಾಟರ್ ಇದೆ, ಇದನ್ನೇ ಪೆನ್ಸಿಲ್ ಅಂದ್ಕೊಳ್ಳಿ. ಸೊ ಇದು ವಾಟರ್ ಇದೆ, ಈ ವಾಟರ್ ಒಳಗಡೆ ನಾನು ಪೆನ್ಸಿಲ್ ಇಟ್ಟು ನಾವು ನೋಡಿದ್ರೆ ಆ ಕಡೆಯಿಂದ ನೋಡಿದ್ರೆ ಪೆನ್ಸಿಲ್ಲು ಬೆಂಡ್ ಆಗಿರೋಂಗೆ ಕಾಣಿಸುತ್ತೆ, ಬಟ್ ಪೆನ್ಸಿಲ್ಲು ಬೆಂಡ್ ಆಗಿರೋದಿಲ್ಲ, ಬಟ್ ಬೆಂಡ್ ಆಗಿದೆ ಅಂತ ಅನಿಸುತ್ತೆ. ಆ ಫೆನಾಮಿನನ್ನ ವಿ ಹ್ಯಾವ್ ಟು ಕಾಲ್ ಇಟ್ ಆ್ಯಸ್ ರಿಫ್ರಾಕ್ಷನ್. ಹಾಗಾದ್ರೆ ಏನಾಯಿತು? ವೆನ್ ಲೈಟ್ ಟ್ರಾವೆಲ್ ಫ್ರಮ್ ರೇರರ್ ಟು ಡೆನ್ಸರ್,
ಸೊ ಏರು ರೇರರು, ವಾಟರು ಡೆನ್ಸರು, ಎರಡರ ರಿಫ್ರಾಕ್ಟಿವ್ ಇಂಡೆಕ್ಸು ಬೇರೆ ಬೇರೆ ಇದೆ. ಈಗ ನಾವು ಏರ್ನ ತೊಗೊಂಡ್ರೆ 1.003 ಇದೆ ರಿಫ್ರಾಕ್ಟಿವ್ ಇಂಡೆಕ್ಸು. ನಾವು ವಾಟರ್ನ ತೊಗೊಂಡ್ರೆ ಇಟ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ 1.33. ಅಂದರೆ ಏರು ರೇರರ್ ಆಯಿತು, ವಾಟರು ಡೆನ್ಸರ್ ಆಯಿತು. ವೆನ್ ಲೈಟ್ ಟ್ರಾವೆಲ್ ಫ್ರಮ್ ರೇರರ್ ಟು ಡೆನ್ಸರ್ ಮೀಡಿಯಮ್ ದ ಲೈಟ್ ರೇ ವಿಲ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್. ಸೊ ಅವಾಗ ಅನಿಸುತ್ತೆ ನಮಗೆ ಎಸ್, ಲೈಟು ಬೆಂಡ್ ಆದಾಗ ನಮ್ಗೆ ಅನಿಸುತ್ತೆ ನಾವು ಇಟ್ಟಂಥ ಪೆನ್ಸಿಲು ಕೂಡ ಬೆಂಡ್ ಆಗಿದೆ. ಅದಕ್ಕೆ ಕಾರಣ ಅಟ್ಮಾಸ್ಫಿಯರ್ನಲ್ಲಿ ನಡೆಯುವಂತಹ ರಿಫ್ರಾಕ್ಷನ್ನು ಕಾರಣ. ಇದನ್ನು ರೀಸನ್ ಕೊಡಬೇಕು. ಇನ್ನು ಅದರೊಳಗೆ ಬಿ ಕ್ವಶನ್ ಕೇಳಿದ್ದಾನೆ, ಸ್ಪೆರಿಕಲ್ ಮಿರರ್ಗೂ ಮತ್ತು ಸ್ಪೆರಿಕಲ್ ಲೆನ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ದಾನೆ. ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಪೆರಿಕಲ್ ಮಿರರ್ ಆ್ಯಂಡ್ ಸ್ಪೆರಿಕಲ್ ಲೆನ್ಸ್ ಅಂತ ನೋಡೋದಾದರೆ, ಇದು ಸ್ಪೆರಿಕಲ್ ಮಿರರು, ಇದು ಸ್ಪೆರಿಕಲ್ ಲೆನ್ಸು. ಸ್ಪೆರಿಕಲ್ ಮಿರರು ಒಂದೇ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇರುತ್ತೆ. ಲೆನ್ಸ್ ತೊಗೊಂಡ್ರೆ ಎರಡು ರಿಫ್ರಾಕ್ಟಿಂಗ್ ಸರ್ಫೇಸ್ ಇರುತ್ತೆ. ಇಲ್ಲಿ ಒಂದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇಟ್ ಹ್ಯಾಸ್ ಒನ್ ರಿಫ್ಲೆಕ್ಟಿಂಗ್ ಸರ್ಫೇಸ್. ಇದು ಇಟ್ ಹ್ಯಾಸ್ ಟೂ ರಿಫ್ರಾಕ್ಟಿಂಗ್ ಸರ್ಫೇಸ್. ಸೊ ಫಸ್ಟ್ನೇ ಡಿಫ್ರೆನ್ಸ್. ಇನ್ನು ಎರಡನೇ ಡಿಫ್ರೆನ್ಸಿಗೆ ಬಂತು ಅಂದರೆ, ಸ್ಪೆರಿಕಲ್ ಮಿರರ್ನಲ್ಲಿ ಲೈಟ್ ಅಂಡರ್ಗೋಸ್ ರಿಫ್ಲೆಕ್ಷನ್, ಇಲ್ಲಿ ಲೈಟ್ ಅಂಡರ್ಗೋಸ್ ರಿಫ್ರಾಕ್ಷನ್. ಎರಡನೇ ಡಿಫ್ರೆನ್ಸ್. ಇನ್ನು ಮೂರನೇ ಡಿಫ್ರೆನ್ಸಿಗೆ ಬಂದರೆ, ಮಿರರನ್ನು ನಾವು ಯಾವುದೇ ಐ ಡಿಫೆಕ್ಟಿನ ರೆಮಿಡಿಗೆ ಬಳಸೋದಿಲ್ಲ, ಬಟ್ ಲೆನ್ಸನ್ನು ನಾವು ಬಳಸ್ತೀವಿ ಫಾರ್ ಲೆನ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎ ರೆಮಿಡಿ ಫಾರ್ ಡಿಫೆಕ್ಟ್ ಆಫ್ ಐ. ಫಾರ್ ಎಕ್ಸಾಂಪಲು ಮಯೋಪಿಯಾ, ಕಾನ್ಕೇವ್ ಲೆನ್ಸನ್ನು ಬಳಸ್ತೀವಿ. ಹೈಪರ್ಮೆಟ್ರೋಪಿಯಾ, ಕಾನ್ವೆಕ್ಸ್ ಲೆನ್ಸನ್ನು ಬಳಸ್ತೀವಿ. ನೆಕ್ಸ್ಟ್ ಪ್ರಿಸ್ಬಯೋಪಿಯಾ, ಬೈಫೋಕಲ್ ಲೆನ್ಸನ್ನು ಬಳಸ್ತೀವಿ. ಸೊ ಇದಕ್ಕೆ ರೀಸನ್ನ ಕೊಡಬೇಕು. ಸೊ ಅಲ್ಲಿಗೆ ಮೂರು ಡಿಫ್ರೆನ್ಸ್. ಮತ್ತೊಮ್ಮೆ ಹೇಳ್ತೀನಿ, ಇಟ್ ಹ್ಯಾಸ್ ಒನ್ ರಿಫ್ಲೆಕ್ಟಿಂಗ್ ಸರ್ಫೇಸ್, ಇಟ್ ಹ್ಯಾಸ್ ಟೂ ರಿಫ್ರಾಕ್ಟಿಂಗ್ ಸರ್ಫೇಸ್. ಲೈಟ್ ಅಂಡರ್ಗೋಸ್ ರಿಫ್ಲೆಕ್ಷನ್, ಲೈಟ್ ಅಂಡರ್ಗೋಸ್ ರಿಫ್ರಾಕ್ಷನ್. ಮೂರನೇದಕ್ಕೆ ಬಂತು ಅಂದರೆ, ಸೊ it cannot be used for it cannot be used as a remedy for eye defect. It can be used as a remedy for eye defect. For myopia, we can use concave lens. For hypermetropia, we can use convex lens. For presbyopia, we can use bifocal lens. ಇನ್ನು ಇದು ಬಿಟ್ಟರೆ ಇಲ್ಲಿ ನಮಗೆ ಒಂದು ಸರ್ಕ್ಯೂಟ್ ಕೊಟ್ಟಿದ್ದಾನೆ. ಆ ಸರ್ಕ್ಯೂಟ್ನಲ್ಲಿ 4 ರೆಸಿಸ್ಟಾರ್ಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಮೊದಲನೇ ರೆಸಿಸ್ಟಾರು ಇಲ್ಲಿದೆ. ಯಾವುದಪ್ಪ ಅದು ಅಂದರೆ, ದಟ್ ಈಸ್ 4 ರೆಸಿಸ್ಟಾರ್ ಇದೆ. ಸೊ R1, R2, R3, R4. ನೋಡಿ, ಅಬ್ಸರ್ವ್ ಮಾಡಿ, ಈ 3 ರೆಸಿಸ್ಟಾರ್ಗಳು ಕೂಡ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಈ 3 ರೆಸಿಸ್ಟಾರ್ಗಳು ಇದಕ್ಕೆ ಸೀರೀಸ್ ಆಗಿ ಕನೆಕ್ಟ್ ಆಗಿದೆ. ನೀವು ಮೊದಲೇನು ಮಾಡಬೇಕಪ್ಪ ಅಂದರೆ, ಈ 3 ಕೂಡ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಸೊ R1 12 ಓಮ್, R2 8 ಓಮ್, R3 16 ಓಮ್. For 1/Rp is equal to 1/R1 plus 1/R2 plus 1/R3 ಹಾಕ್ಕೊಂಡ್ರೆ ನಮಗೆ ಟೋಟಲ್ ರೆಸಿಸ್ಟೆನ್ಸ್, ಫಸ್ಟು ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಬರುತ್ತೆ. ಆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಬಂದ ಮೇಲೆ ಆ ಟೋಟಲ್ ರೆಸಿಸ್ಟೆನ್ಸನ್ನು ಇದಕ್ಕೆ ನಾವು ಇಲ್ಲಿ 3 ಓಮ್ ರೆಸಿಸ್ಟಾರ್ ಇದೆಯಲ್ಲ, ಇದಕ್ಕೆ ನಾವು ಸೀರೀಸಾಗಿ ಕನೆಕ್ಟ್ ಮಾಡಬೇಕು. ಸೊ ಈ 3 ಏನು ಬಂದಿರುತ್ತೋ ಆನ್ಸರ್ನ ಈ RSಗೆ ಇದು 3 ಓಮ್ಗೆ ಆ್ಯಡ್ ಮಾಡಬೇಕು. ಆವಾಗ ಟೋಟಲ್ ರೆಸಿಸ್ಟೆನ್ಸು ಗೊತ್ತಾಗುತ್ತೆ. ಆ ಟೋಟಲ್ ರೆಸಿಸ್ಟೆನ್ಸ್ ಬಂದ ಮೇಲೆ ಸೊ ಟೋಟಲ್ ವೋಲ್ಟೇಜ್ ಗೊತ್ತು, ವಿ ಗೊತ್ತು, ಈ ಇಷ್ಟರದ್ದು ರೆಸಿಸ್ಟೆನ್ಸ್ ಟೋಟಲ್ ರೆಸಿಸ್ಟೆನ್ಸ್ ಗೊತ್ತಾಯಿತು. ಹಾಗಾದರೆ V/I ಮಾಡಿದ್ರೆ R ಬರುತ್ತೆ, V/R ಮಾಡಿದ್ರೆ I ಬರುತ್ತೆ. I is equal to V/R. ಫಸ್ಟ್ನೇ ಕೆಲಸ, ಈ 3 ಪ್ಯಾರಲಲಾಗಿ ಕನೆಕ್ಟ್ ಮಾಡಿ, ಇದರೊಳಗೆ ಆನ್ಸರ್ ಬರುತ್ತೆ. ಅದನ್ನು 3 ಓಮ್ಗೆ ಸೀರೀಸಾಗಿ ಕನೆಕ್ಟ್ ಮಾಡಿ. ಅಂದರೆ ಇದರೊಳಗೆ ಬಂದಿದ್ದ ಆನ್ಸರ್ನ 3 ಓಮ್ಗೆ ಆ್ಯಡ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸು ಗೊತ್ತಾಗುತ್ತೆ. ಟೋಟಲ್ ರೆಸಿಸ್ಟೆನ್ಸ್ ಗೊತ್ತು, ಸೊ ವೋಲ್ಟೇಜ್ ಗೊತ್ತು, V/R ಇದು ಮಾಡಿರ್ತೀವಲ್ಲ ಟೋಟಲ್ ರೆಸಿಸ್ಟೆನ್ಸು. ಸೊ ಟೋಟಲ್ ವೋಲ್ಟೇಜ್ ಬೈ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಗಿವ್ ಟೋಟಲ್ ಕರೆಂಟ್. 2 ಆಯಿತು. ಇನ್ನು ಮೂರನೇದು ಎಲೆಕ್ಟ್ರಿಕ್ ಪವರ್ ಕೇಳಿದ್ದಾನೆ. ಹಾಗಾದ್ರೆ ಎಲೆಕ್ಟ್ರಿಕ್ ಪವರ್ಗೆ ಏನು ಮಾಡಬೇಕಪ್ಪ ಅಂದರೆ, P is equal to V into I. ವಿ ಗೊತ್ತು, ದಟ್ ಈಸ್ 9 ವೋಲ್ಟ್ಸ್ ಅಂತ ಕೊಟ್ಟಿದ್ದಾನೆ. ಇನ್ನು V/R ಮಾಡಿದಾಗ ಬರುತ್ತಲ್ಲ I, ಅವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಎಲೆಕ್ಟ್ರಿಕ್ ಪವರು ಗೊತ್ತಾಗುತ್ತೆ. ಸೊ ಈ ರೀತಿ ನಾವು ಈ 12th ಕ್ವಶನನ್ನು ಆನ್ಸರ್ ಮಾಡಬೇಕು. ಸೊ ಇಷ್ಟು ಮಾಡೋ ಮೂಲಕ ಸೊ PP3 2025-26ನ ಸೊ ಬೋರ್ಡ್ನಿಂದ SSLC ಬೋರ್ಡ್ನಿಂದ ಬಿಟ್ಟಿರುವಂತಹ ಸೊ
ಪ್ರಿಪ್ರೇಟ್ರಿ 3 ಕ್ವಶನ್ ಪೇಪರಿನ ಸೊ ಅಂದರೆ ಫಿಸಿಕ್ಸ್ ಪಾರ್ಟಿನ ಅನಾಲಿಸಿಸ್ನ ಈಗ ಮಾಡ್ಕೋಬೇಕು. ಯಾವ್ಯಾವುದು ಕ್ವಶನ್ಗೆ ಏನೇನು ಆನ್ಸರ್ ಅಂತ ಗೊತ್ತಿರುತ್ತೆ. ಇಲ್ಲಿ ನಾವು ಮಾರ್ಕ್ಸ್ನ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ಸೊ ನಮಗೆ MCQ 2 ಇರುತ್ತೆ, 1 ಮಾರ್ಕ್ಸಿಂದು 2 ಇದೆ, 2 ಮಾರ್ಕ್ಸಿಂದು 3 ಇದೆ, 3 ಮಾರ್ಕ್ಸಿಂದು 3 ಇದೆ, 4 ಮಾರ್ಕ್ಸಿಂದು 2 ಇದೆ. ಸೊ ಅವರೇ ಬೋರ್ಡ್ನವ್ರು ಈ ಸರಿ ಹೇಳ್ಬಿಟ್ಟಿದ್ದಾರೆ ಬ್ಲೂ ಪ್ರಿಂಟ್ ಪ್ರಕಾರ. ಸೊ 5 ಮಾರ್ಕ್ಸಿಂದು ಬಯಾಲಜಿನಲ್ಲೇ ಬರೋದು ಅಂತ. ಅದರಿಂದ ಫಿಸಿಕ್ಸ್ ಕೆಮಿಸ್ಟ್ರಿನಲ್ಲಿ ನಾವು 5 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಸೊ ಈ ವರ್ಷದ ಮಟ್ಟಿಗೆ ಬಯಾಲಜಿನಲ್ಲೇ 5 ಮಾರ್ಕ್ಸ್ ಬರೋದ್ರಿಂದ MCQ 2, 1 ಮಾರ್ಕ್ಸಿಂದ 2, 2 ಮಾರ್ಕ್ಸಿಂದ 3, 3 ಮಾರ್ಕ್ಸಿಂದ 3, 4 ಮಾರ್ಕ್ಸಿಂದ 2. ಸೊ ಟೋಟಲ್ 28 ಮಾರ್ಕ್ಸ್ಗೆ ಫಿಸಿಕ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಸೊ PP3 ಪ್ರಿಪ್ರೇಟರಿ 3 ಪೇಪರ್ದು ನಾವು ಕೆಮಿಸ್ಟ್ರಿ ಬಗ್ಗೆ ನೋಡ್ತಾ ಹೋಗೋಣ. ಇನ್ನು ಅದಾದಮೇಲೆ ಇನ್ನೊಂದು ವಿಡಿಯೋದಲ್ಲಿ ಬಯಾಲಜಿ ನೋಡೋಣ. ಸೊ ಥ್ಯಾಂಕ್ಸ್ ಫಾರ್ ಎವರಿವನ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಎನ್ಕರೇಜ್ಮೆಂಟ್ ಈಗಲೇ ಇರಲಿ. ಸೊ ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ವೆರಿ ಮಚ್.